ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮಗಳು ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಶೇಷ ಬಂದು ನಮ್ಮ ಕರಿಯಮ್ಮ ದೇವರಿಗೆ ಮೊದಲನೇ ಶಾಸ್ತ್ರ ನಡೀತಾ ಇದೆ. ಸೊ ಹಾಗಾಗಿ ನಾವು ದೇವಸ್ಥಾನದ ಮೂಲೆಗಳಲ್ಲೂ ಲೈಟಿಂಗ್ಸ್ಗಳೆಲ್ಲ ಅರೇಂಜ್ ಮಾಡಿ ಮತ್ತು ಹೂವುಗಳಿಂದ ಅಲಂಕರಿಸಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ದೇವಸ್ಥಾನದ ಒಂದು ಭಾಗ ಅಂತಲೇ ಹೇಳ್ಬೋದು. ಏಕೆಂದರೆ ಜಾತ್ರೆ ಅಂದ್ರೇ ಹಾಗೆ ಇಲ್ವಾ, ನಮ್ಮೂರಲ್ಲಿ ಜಾತ್ರೆ ಇದೇ ಥರನೇ ಮಾಡೋದು. ನಿಮ್ಮೂರಲ್ಲಿ ಯಾವ ಥರ ಮಾಡ್ತೀರಾ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗಾಗಿ ಈ ದೇವಸ್ಥಾನದ ಒಂದು ಪ್ರತಿಯೊಂದು ಮೂಲೆಯಲ್ಲಿ ವಿಡಿಯೋನ ಮಾಡ್ಕೊಂಡು ಬನ್ನಿ. ಜೊತೆಗೆ ನಮ್ಮೂರಿನ ದೇವರುಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆನ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ರು. ಅದನ್ನು ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋ ಇಟ್ಕೊಂಡು ನಮ್ಮ ದೇವಸ್ಥಾನದ ಮೂಲೆಗಳಲ್ಲೂ ನಾನು ಓಡಾಡುತ್ತಿದ್ದೆ. ಏಕೆಂದರೆ ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ಗಳಿಂದ ಹಿಡಿದು ಹೂವಿನ ಅಲಂಕಾರನ ಹಿಡಿದು ಎಲ್ಲ ಪ್ರತಿಯೊಂದು ವಿಡಿಯೋನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜೊತೆಗೆ ನಮ್ಮ ದೇವಸ್ಥಾನ ತುಂಬಾ ಕಂಗೊಳಿಸ್ತಾ ಇದೆ. ಜಿಗಿ ಅಂತ ಲೈಟಿಂಗ್ಸ್ಗಳಲ್ಲಿ ತುಂಬಿದೆ. ರಾಜರಿಸಿದಾವೆ ಅಂತಲೇ ಹೇಳ್ತಾ ಇದ್ದೀನಿ. ನಮ್ಮೂರಿಗೆ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಜಾತ್ರೆಗೆ ಎಲ್ಲರೂ ಬನ್ನಿ. ಹಾಗೆ ಶುಕ್ರವಾರ ನಮ್ಮೂರಲ್ಲಿ ತೇರು ನಡೀತದೆ. ನಮ್ಮೂರು ಯಾವುದು ಅಂದರೆ ಅರಕೆರೆ ಅಂದರೆ ಅರಸೀಕೆರೆ ಹತ್ರ ಬರುತ್ತೆ. ದಯವಿಟ್ಟು ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಎಲ್ಲರೂ ಬನ್ನಿ ಈ ಜಾತ್ರೆಗೆ ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನ್ನ ವಿಡಿಯೋ ನಿಮಗೆ ಬೇಕು ಅಂದರೆ ಮಾಲಾ ವಿಶ್ವ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ದೇವಸ್ಥಾನದ ಪ್ರತಿಯೊಂದು ವಿಡಿಯೋನು ನಿಮ್ಮ ಮುಂದೆ ನಾನು ಹಾಕ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಕರಿಯಜ್ಜಿಯವರ ಮಧುಗೀತೆ ಶಾಸ್ತ್ರನ ಹಾಕ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಯಾವ ಥರ ರೆಡಿ ಮಾಡಿದ್ದಾರೆ, ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಒಂದು ಕಿರು ಪರಿಚಯ. ಊರಿನ ದೇವರುಗಳೆಲ್ಲರೂ ರೆಡಿಯಾದೇನು, ಪೂಜೆಗೆ ಅಲಂಕಾರ ಆದಮೇಲೆ ಪೂಜೆಯನ್ನು ಮಾಡಿಸಿಕೊಂಡು ಜೊತೆಗೆ ಇಲ್ಲಿ ನಮ್ಮ ಮಾವ ಅವರು ಬಂದಿದ್ದರು. ಅವರು ಬಂದು ಇಲ್ಲಿ ಪಂಜನ ಹಿಡಿತಾ ಇದ್ದಾರೆ. ಅಂದರೆ ಪ್ರತಿಯೊಂದು ದೇವಸ್ಥಾನದ ಯಾವುದೇ ಒಂದು ದೇವರು ಹೊರಡಬೇಕು ಅಂದ್ರೂ ಪಂಜಿನ ಮೂಲಕ ಇಲ್ಲಿ ಆರತಿಯನ್ನು ಮಾಡಿ ಅದಾದಮೇಲೆ ದೇವರುಗಳನ್ನೆಲ್ಲ ಕರೆದುಕೊಂಡು ಹೋಗ್ತೀವಿ. ಫಸ್ಟು ಇಲ್ಲಿ ದೇವರುಗಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ ನಮ್ಮ ಊರಿನ ಮುಖಂಡರ ಮನೆಗೆ. ಏಕೆಂದರೆ ಅಲ್ಲಿ ಹೋಗಿ ಪ್ರತಿಯೊಂದು ಒಡವೆಯಿಂದ ಹಿಡಿದು ಅಲಂಕಾರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಬರೋದು. ಇಲ್ಲಿ ಫಸ್ಟ್ ಹೋಗ್ತಿರೋದೇ ಊರಿನ ಮುಖಂಡರ ಮನೆಗೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ನಮ್ಮ ಕರಿಯಜ್ಜಿಯ ಮಕ್ಕಳಾದ ಬೆತ್ತಳಪ್ಪ ಅವರು, ಭೂತಪ್ಪ ಅವರು, ಕೆಂಚಪ್ಪ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಆದಮೇಲೆ ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿನೂ ಪೂಜೆನೂ ಸ್ಟಾರ್ಟ್ ಮಾಡ್ಕೊತೀವಿ. ಇಲ್ಲಿ ಫಸ್ಟ್ ಇವ್ರ ಮನೆಗೆ ಬಂದು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ತಮಟೆ ವಾಲ್ಗದ ಜೊತೆಗೇ ಪ್ರತಿಯೊಂದೂ ತಗೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಏಕೆಂದರೆ ಇದು ತಮಟೆ ವಾಲ್ಗ ಇಲ್ಲ ಅಂತಂದರೆ ಯಾವುದೇ ರೀತಿಯಾದ ದೇವರ ಕಾರ್ಯಗಳು ಯಾವುದೋ ಪೂರ್ಣ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ರೀತಿಯಾದ ವಾಲ್ಗ ತಮಟೆಯವರು ಇದ್ದೇ ಇರ್ತಾರೆ. ಜೊತೆಗೆ ಜನಸಾಗರನೇ ತುಂಬಿದೆ. ದಯವಿಟ್ಟು ಜಾತ್ರೆಗಳಲ್ಲಿ ಯಾರೇ ಆಗಲಿ ನುಗ್ಗು ಮಾಡಿಕೊಂಡು ಜಾತ್ರೆ ನೋಡೋಕ್ಕೆ ಬರಬೇಡಿ. ತುಂಬಾ ನಿಧಾನ ಸಹಕರಿಸಿ, ಎಲ್ಲರಿಗೂ ದೇವರ ಆಶೀರ್ವಾದ ಸಿಗುತ್ತೆ. ನಿಮ್ಮ ಒಂದು ಸಹಕಾರ ಇದ್ರೇ ದೇವ್ರನ್ನ ಪೂಜೆನ ಕ್ಲೀನಾಗಿ ನೋಡೋಕ್ಕಾಗೋದು. ಇಲ್ಲಾಂದರೆ ಯಾವುದೇ ರೀತಿಯಾದ
ಜಗಳ ಆಯಿತು ಅಂತಲೇ ಏನೋ ಇದಾಗ್ಬಿಡುತ್ತೆ. ಸೊ ನಿಮ್ಮ ಒಂದು ಸಹಕಾರ ಇದ್ರೇ ದೇವ್ರನ್ನ ಮೂರ್ತಿಗಳನ್ನ ನಿಧಾನಕ್ಕೆ ಚೆಲ್ಸೋಕ್ಕಾಗುತ್ತೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಅವ್ರ ಮನೆಯಿಂದ ಬಂದಾದಮೇಲೆ ದೇವರು ದೇವಸ್ಥಾನಕ್ಕೆ ಬರೋದು. ಇಲ್ಲಿ ಒಂದು ವಾಲ್ಗತಮಡೆ ಜೊತೆಗೆ ಇಲ್ಲಿ ಒಂದು ಕೋರೂರ್ಗಿ ಮೇಲೆ ಕರಿಯಮ್ಮ ಅವ್ರನ್ನ ಬರೋ ಮಾಡಿಕೊಂಡು ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಾನು ವಾಯ್ಸ್ ಮ್ಯೂಟ್ ಮಾಡ್ತೀನಿ. ಒಳಗಡೆ ಕರ್ಕೊಂಡು ಹೋಗೋ ವಾಯ್ಸ್ನ ಕೊಡ್ತೀನಿ ನೋಡಿ. ಪ್ರತಿಯೊಂದು ಅಲಂಕಾರದಿಂದ ಹಿಡಿದು ಆ ಶಾಸ್ತ್ರದವರೆಗೂ ಸಂಪ್ರದಾಯ ಪ್ರಕಾರ ನಡೆಯುತ್ತೆ. ಏಕೆಂದರೆ ನಮ್ಮ ದೇವರನ್ನು ಕೂರಿಸುವ ಮುಂಚೆ ದೇವರ ನೆಲದ ಮೇಲೆ ಒಂದು ಹಾಸಿಗೆಯನ್ನು ಹಾಸಿ, ಅಂದರೆ ಜಮಖಾನವನ್ನು ಹಾಸಿ ಅದರ ಮೇಲೆ ಅಕ್ಕಿಯ ರೂಪದಲ್ಲಿ ಹಸೆಯನ್ನು ಬರೆಯುತ್ತೇವೆ. ಹಸೆಯನ್ನು ಅಂತಂದರೆ ಯಾವ ಥರ ಡಿಸೈನಲ್ಲಿ ಬರಿತೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಸೆ ಬರೆಯೋದು ಯಾವ ಥರ ಅಂದರೆ. ಮದುವೆ ಟೈಮಲ್ಲಿ ಯಾವ ಥರ ಹಸೆ ಎಲ್ಲ ಬರಿತೀವಿ ಅದೇ ಥರನೇ. ಜೊತೆಗೆ ಹೂವು, ಹಣ್ಣು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಬಳೆ ಎಲ್ಲ ಪ್ರತಿಯೊಂದು ಒಂದು ಹೆಣ್ಣಿಗೆ ಯಾವ ಥರ ಬೇಕು 5 ವಸ್ತುಗಳು ಅದೇ ಥರನೇ ದೇವರಿಗೂ ಅಷ್ಟೇ. ಅದೇ ಥರನೇ ದೇವರಿಗೆಲ್ಲ ಅಲಂಕಾರ ಮಾಡಿ ಅರಿಶಿನ, ಕುಂಕುಮ, ಬಳೆಯನ್ನು ತೊಡಿಸಿ, ಸೀರೆಯನ್ನು ಉಡಿಸಿ ದೇವರಿಗೆ ಹೂವನ್ನು ಮುಡಿಸಿ ಎಲ್ಲ ಪ್ರತಿಯೊಂದು ಶಾಸ್ತ್ರ ಪ್ರಕಾರ ನಡೆಸಿ ಅಕ್ಷತೆಯನ್ನು ಹಾಕಿ ದೇವರಿಗೆ ಹೆಣ್ಣನ್ನು ಮನೆಯಿಂದ ಹೊರಗಡೆ ಹೇಗೆ ಕಳಿಸ್ತೀವಿ ಅಂದರೆ ಗಂಡನ ಮನೆಗೆ ಹೇಗೆ ಕಳಿಸ್ತೀವಿ ಅದೇ ಥರನೇ ದೇವರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಇದೇ ಥರನೇ ಸಂಪ್ರದಾಯದಿಂದ ನಾವು ಅಂದರೆ ಶತಸ್ಥಾನಗಳಿಂದ ಅಂದರೆ ಹಿಂದಿನ ಕಾಲಗಳಿಂದ ನಾವು ಯಾವ ಥರ ಮಾಡ್ಕೊಂಡು ಬಂದಿರ್ತೀವಿ ಅದೇ ಥರ ಇಲ್ಲಿ 9 ಜನ ತುಂಬ ಚೆನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮಾಲಾವಿಶ್ವ ಅಂತ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಂಡ್ರಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರೋಣ. ಥ್ಯಾಂಕ್ ಯು.